ಎಸ್ ಲವ್ ಮಾಕ್ಟೇಲ್ 3 ಸಕ್ಸಸ್ ಆಗಿ ಇವತ್ತು ಸಕ್ಸಸ್ ಮೀಟ್ ಆಗ್ತಾ ಇದೆ. ರಜನಿ ಭಾರತ್ ಅವರು ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ. ಟೀಚರ್ ಯಾವ ರೀತಿ ವೈರಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಟೀಚರ್ ಅನ್ನೋದು ಕರೆಯೋಕೆ ಶುರು ಮಾಡ್ತಾರೆ. ಎಸ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಎಸ್ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ನೋಡೋಣ ಸಿನಿಮಾ? ಸಿನಿಮಾ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದರಲ್ಲೂ ಟೀಚರ್ ಎಂಟ್ರಿ ಕೊಟ್ಟ ತಕ್ಷಣ ಆ ಆಡಿಯನ್ಸ್ ಎಲ್ಲ ಕಿರ್ಚಿದ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಕ್ಸಸ್ ಆಗಿದೆ ಸಿನಿಮಾ. ಏನ್ ಹೇಳ್ತೀರಾ ಅಂತ? ನೀವು ಆಕ್ಚುಲಿ ಲವ್ ಮಾಕ್ಟೇಲ್ 2 ಅಲ್ಲಿ ಆಡಿಷನ್ ಕೊಟ್ಟಿದ್ರಂತೆ. ಸೊ ಅವಾಗ ಆಪರ್ಚುನಿಟಿ ಸಿಕ್ಕಿರ್ಲಿಲ್ವಾ ಏನು ಅನ್ನುವಂಥದ್ದು? ಇಲ್ಲ, ಆಕ್ಚುಲಿ ಲವ್ ಮಾಕ್ಟೇಲ್ 2 ಆಡಿಷನ್ ಮಾಡಿದ್ವಿ. ಬಟ್ ಮೇ ಬಿ ಲೈಕ್ ಏನಂತಾರೆ, ಕೃಷ್ಣ ಅವ್ರ ಕಾಸ್ಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ಮೇ ಬಿ ಅಂದ್ರೆ ಅವ್ರು ಹೇಳಿದ್ರು ಏನೋ ಒಂದ್ ಸ್ವಲ್ಪ ಸರಿ ಹೋಗ್ತಿಲ್ಲ, ಖಂಡಿತ ನೆಕ್ಸ್ಟ್ ಟೈಮ್ ವರ್ಕ್ ಮಾಡೋಣ ಅಂತಾನೆ ಹೇಳಿದ್ವಿ. ಸೊ ಮೇ ಬಿ ಪಾರ್ಟ್ 2 ಅಲ್ಲಿ ಇರ್ಬೇಕಾಗಿತ್ತು, ಪಾರ್ಟ್ 3 ಅಲ್ಲಿ ಇದ್ದೀನಿ. ಸೊ ಯಾವುದೋ ಒಂದು ಲವ್ ಮಾಕ್ಟೇಲ್ ಫ್ಯಾಮಿಲಿಲಿ ಇರೋದು ತುಂಬಾ ಖುಷಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದಾಗ ಕೃಷ್ಣ ಅವರು ಒಂದು ಕ್ಯೂಟ್ ಟೀಚರ್ ರೋಲ್ ಅಂತ ಅಂದ್ರು. ನನ್ನ ಟೀಚರ್ ಅಂದ್ರೆ ಅಯ್ಯೋ ಹೆಂಗಿರುತ್ತೋ ಏನೋ ಅಂತೆಲ್ಲ ಅನ್ಕೊಂಡಿದ್ದೆ. ಆಮೇಲೆ ಈ ರೋಲ್ ಬಂದಾಗ ಥಿಯೇಟ್ರಲ್ಲಿ ಜನದ ಆಡಿಯನ್ಸ್ದು ಏನಂತಾರೆ ರಿಯಾಕ್ಷನ್ ನೋಡಿದಾಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ಲಾದರೂ ಟೀಚರ್ ಅಮ್ಮ ಮತ್ತು ಇನ್ಸ್ಟಾಗ್ರಾಮ್ ಫುಲ್ ಮೆಸೇಜಸ್, ಅದು ಲೇಡೀಸ್ ಲೈಕ್ ತಾಯಂದ್ರು ಮೆಸೇಜ್ ಮಾಡ್ತಿದ್ದಾರೆ, ನಮ್ಮ ಮಕ್ಳಿಗೂ ನಿಮ್ಮ ಥರ ಒಂದು ಟೀಚರ್ ಇರಬೇಕು ಅಂತೆಲ್ಲ ಮೆಸೇಜ್ ಬರ್ತದೆ. ಸೊ ಜನದ ಪ್ರೀತಿಗೆ ತುಂಬ ಖುಷಿ ಆಗ್ತದೆ. ಓಕೆ. ಈಗ ಲವ್ ಮಾಕ್ಟೇಲ್ 2 ಫಸ್ಟ್ ಸೆಕೆಂಡ್ ಸೀನ್ ಅಲ್ಲಿ ಸಿಗ್ಲಿಲ್ಲ, ಥರ್ಡ್ ಅಲ್ಲಿ ಸಿಕ್ಕಿದೆ. ಸೊ ಫಸ್ಟ್ ಬೇಜಾರು ಏನಾದ್ರು ಆಗಿತ್ತಾ ಸಿಚುವೇಶನ್ ಅಲ್ಲಿ ಅಂತ? ಕರೆದ್ಬಿಟ್ಟು ಆಡಿಷನ್ ಆಯ್ತು, ಸಿಗ್ಲಿಲ್ಲ ಅಂತ ಏನಾದ್ರು ಬೇಜಾರಾಗಿತ್ತಾ? ಬೇಜಾರ್ ಅನ್ನೋದಕ್ಕಿಂತ ಆಸ್ ಅನ್ ಆಕ್ಟರ್ ಕೃಷ್ಣ ಮಿಲನ ಮತ್ತೆ ಅವ್ರದ್ದೊಂದು ಲವ್ ಮಾಕ್ಟೇಲ್ ಫ್ರಾಂಚೈಸಿಲಿ ಕೆಲಸ ಮಾಡೋಕ್ಕೆ ಯಾರಿಗೆ ಆದರೂ ಇಷ್ಟ ಇದ್ದೇ ಇರುತ್ತೆ. ಸೊ ಅದೇನೋ ಒಂಥರ ನಾಟ್ ಎಕ್ಸಾಕ್ಟ್ಲಿ ಡಿಸಪಾಯಿಂಟ್ಮೆಂಟ್, ಬಟ್ ಏನಂತಾರೆ ಮಾಡಬೇಕಾಗಿತ್ತು ಅನ್ನೋ ಒಂದು ಆಸೆ ಇತ್ತು. ಲವ್ ಮಾಕ್ಟೇಲ್ 3 ಅವ್ರು ಅನೌನ್ಸ್ ಮಾಡಿದಾಗಲೂ ಅನ್ಕೋತಿದ್ದೆ ಇನ್ನು ಯಾಕೆ ನಂಗೆ ಕಾಲ್ ಬಂದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಅಂದರು ಪೇಪರಲ್ಲಿ ನೋಡ್ಬಿಟ್ಟು, ಲವ್ ಮಾಕ್ಟೇಲ್ 3 ಮಾಡ್ತಾ ಇದ್ದಾರೆ, ನಿಂಗೇನು ಫೋನ್ ಬಂದಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ದೆ. ಬಟ್ ಆಮೇಲೆ ಕೃಷ್ಣ ಅವರು, ಆ್ಯಕ್ಚುಲಿ ನಂಬರ್ ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು, ನಾನು ಕೃಷ್ಣ ಅಂತ ಅಂದರು. ನಾನು ಯಾವ ಕೃಷ್ಣ ಅನ್ಕೊಂಡೆ, ಬಿಕಾಸ್ ಎಷ್ಟೊಂದು ಕಾಲ್ಸ್ ಬರ್ತಿರುತ್ತೆ ಮತ್ತು ಯಾರ್ಯಾರೋ ಪ್ರ್ಯಾಂಕ್ ಕೂಡ ಮಾಡ್ತಾ ಇರ್ತಾರೆ. ನಾನು ಡಾರ್ಲಿಂಗ್ ಕೃಷ್ಣ ಅವ್ರ ಪೇಜಲ್ಲೇ ಮಾಡಿದ್ದಲ್ವಾ? ಅವರೇ ಮಾಡಿದ್ರು. ಬಟ್ ಇಮಿಡಿಯೇಟ್ ಕಾಲ್ ಮಾಡ್ತಾರೆ, ನಂಗೆ ಗೊತ್ತಿರಲಿಲ್ಲ. ನಂಬರ್ ತೊಗೊಂಡ್ರು, ಸುಮ್ಮನೆ ಹೋದ್ರು. ಆಮೇಲೆ ಕಾಲ್ ಬಂದಾಗ ಅದ್ಲೈಕ್ ಓ ಕೃಷ್ಣನ, ಓಕೆ ಸಾರಿ ಅಂದ್ಬಿಟ್ಟು ಆಮೇಲೆ ಮಾತಾಡಿದ್ದು. ನಾನು ಸೀರಿಯಸ್ ಆಗಿ ತೊಗೊಂಡೇ ಇರಲಿಲ್ಲ. ಬಟ್ ಕರೆದು ತುಂಬ ಬೇಗನೆ ಸೆಲೆಕ್ಷನ್, ಅಂದರೆ ತುಂಬ ಟೈಮ್ ತೊಗೊಂಡು ಅವೆಲ್ಲ ಏನೂ ಇಲ್ಲ. ಸೆಲೆಕ್ಟ್ ಮಾಡಿದ್ರು, ಟಕ್ಕನ್ ನಾವು ಶೂಟಿಂಗು ಸ್ಟಾರ್ಟ್ ಮಾಡಿಬಿಟ್ವಿ. ಓಕೆ, ಸಕ್ಸಸ್ ಆಗಿದೆ. ಸಕ್ಸಸ್ ಆದ್ಮೇಲೆ ಎಲ್ಲರೂ ಟೀಚರ್ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಹುಡುಗರಂತ ಸಿಕ್ಕಾಬಿಟ್ಟೆ ಫ್ಯಾನ್ಸ್ ಆಗಿರ್ತಾರೆ. ಹುಡುಗರು ಹೋಗ್ಲಿ, ತಾಯಿಂದಿರು ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಅವ್ರದೆಲ್ಲ ರಿವ್ಯೂ ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ? ಸಿಂಗಲ್ ಅವರಾಗಿ ನಿಮಗೆ ರಿವ್ಯೂ ಮಾಡಿ ಕಳಿಸಿದ್ದುಂಟು. ಅಯ್ಯೋ ಮೆಸೇಜಸ್ ಹಾಕ್ತಿದಾರೆ, ನೀವೇ ಸ್ಕೂಲ್ ಓಪನ್ ಮಾಡ್ಬಿಡಿ, ನಿಮ್ಮ ಥರ ಟೀಚರ್ ಬೇಕು ನಮಗೆ, ನಮ್ಮ ಮಕ್ಳು ಚೆನ್ನಾಗಿ ಓದ್ತಾರೆ ನಿಮ್ಮ ಥರ ಟೀಚರ್ ಇದ್ರೆ ಅಂತ ಇಲ್ಲೆಲ್ಲ ರೇಗಿಸ್ತಿದ್ರು. ಮಕ್ಳಿಗೆ ಟೀಚರ್ ಇಷ್ಟ ಆಯ್ತಾ, ಅಪ್ಪಂದಿರಿಗೆ ಇಷ್ಟ ಆಯ್ತಾ ಗೊತ್ತಿಲ್ಲ ಅಂತ. ಬಟ್ ಎನಿವೇ ಎಲ್ಲ ಇಟ್ಸ್ ಅ ಕಾಂಪ್ಲಿಮೆಂಟ್. ತುಂಬ ಖುಷಿ ಆಯಿತು ಈ ಥರದ್ದು ಒಂದು ರೋಲ್ ನನಗೆ ಸಿಕ್ಕಿದ್ಕೆ. ಓಕೆ, ಇದಕ್ಕೆ ಯಾವ ರೀತಿ ಆಡಿಷನ್ ನಡೀತು ನಿಮಗೆ ಅನ್ನೋವಂಥದ್ದು? ಹೇಳಿಲ್ವಾ, ಆಡಿಷನ್ ಏನೂ ಇಲ್ಲ. ಆ್ಯಕ್ಚುಲಿ ಇದಕ್ಕೂ ಮುಂಚೆ ಕೃಷ್ಣ ಅವರು ಒಂದು ಇದು ಹೇಳಿದ್ರು, ನಾನು ಕೃಷ್ಣ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಥರ ಕಾಣ್ತಾ ಇದ್ದೀನಂತೆ. ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ನಂತರ ಇದ್ರಂತೆ, ಗುಂಗುರು ಕೂದಲು ಬೆಳ್ಳಿಗೆ. ಅದಕ್ಕೆ ನಾನು ತೊಗೊಂಡಿರೋದು. ಬೇರೆ ಆ್ಯಕ್ಟರ್ಸ್ನೆಲ್ಲ ಅವ್ರ ಆ್ಯಕ್ಟಿಂಗ್ ನೋಡಿ ತೊಗೊಂಡಿದ್ರೆ ನನ್ನ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಥರ ಕಾಣಿಸ್ತೀನಿ ಅಂದ್ಬಿಟ್ಟು ನನ್ನ ಹಾಕೊಂಡಿರೋದಂತೆ. ಕೃಷ್ಣ ಸರ್ಗಾಗಿದ್ರೆ ನಿಮ್ಮ ಥರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್ ಇದ್ರ ಅಂತ ರಿವೀಲ್ ಮಾಡಿದ್ರ ಕೃಷ್ಣ ಸರ್ ನಿಮ್ಮ ಜೊತೆ? ಏನ್ ಹೇಳಿದ್ರು? ಇನ್ನೇನಾದ್ರೂ ಸ್ಟೋರಿ ಹೇಳಿದ್ರ? ಇಲ್ಲ ಅಷ್ಟೇ, ಶೂಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಹಿಂಗೆ ಇರೋದು, ಬೆಳ್ಳಿಗೆ ಗುಂಗುರು ಕೂದಲು, ಹಂಗೆ ಹಿಂಗೆ ನಿನ್ನ ನೋಡಿದ ತಕ್ಷಣ ಅದಕ್ಕೆ ನಾನು ಹಾಕೊಂಡಿದ್ದು, ಬೇಕೇ ಬೇಕು ಅಂತೆಲ್ಲ ಹಿಂಗೆ ನಡೀತಾ ಇತ್ತು ಕಾಮಿಡಿಗಳು. ಕೇಳಿದವ್ರು ಯಾರು ಫೋಟೋ ತೋರಿಸಿ ಅಂತ ಇನ್ನೂ ತೋರಿಸಿಲ್ಲ. ಸೊ ಹಿಂಗೆ ಇರ್ಬೋದು ಅಂತ ಅನ್ಕೊಳ್ಳಿ ಅಷ್ಟೇ. ಅಲ್ಲ, ಇದೇನಾದ್ರು ರಿವೀಲ್ ಮಾಡಿದ್ರೆ ಮಿಲನ ಮ್ಯಾಮ್? ಮಿಲನ ಅವ್ರ ಮುಂದೆನೆ, ಮಿಲನ ಅವ್ರಿಗೂ ಗೊತ್ತು ಇದೆಲ್ಲ. ಓಪನ್ ನಾವು ಊಟಕ್ಕೆ ಕುತ್ಕೊಂಡಾಗ ನಾನು, ಶ್ರೀ ಸರ್ ಎಲ್ಲರೂ ಇರ್ತಿದ್ವಿ, ಅವಾಗ್ಲೇ ಹೇಳಿದ್ದಾರೆ. ಸೊ ಸೆಟ್ ಎಲ್ಲ ಹೇಗಿರ್ತಾ ಇತ್ತು? ಮಿಲನ ಮ್ಯಾಮ್ ಹೇಳ್ತಾ ಇದ್ರು, ನಾನು ಅವರೆಲ್ಲ ಬಂದು ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳೋದೆಲ್ಲ ನೋಡಿದ್ರೆ ನನಗೆ ಒಂಥರ ಫೀಲ್ ಆಯ್ತು, ನಾವೆಲ್ಲ ತುಂಬಾ ಕ್ಲೋಸ್ ಆಗಿದ್ದವರು ಮನೇಲೆಲ್ಲ ಇದ್ದು ಅಂತ. ಸೆಟ್ಟಲ್ಲಿ ನೀವೆಲ್ಲ ಹೇಗಿರ್ತಾ ಇದ್ರಿ ಅನ್ನುವಂಥದ್ದು? ಈ ಸೆಟ್ ನನಗೆ ತುಂಬ ಒಂಥರ ಡಿಫ್ರೆಂಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇದಕ್ಕೂ ಮುಂಚೆ ಮಾಡಿರೋ ಸಿನಿಮಾಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಏನಂತಾರೆ, ಯಾವುದು ಫ್ಯಾನ್ಸಿ ಅನ್ನೋದೇನಿಲ್ಲ, ಯಾವುದು ಶೋ ಆಫ್ ಅನ್ನೋದಿಲ್ಲ. ಎಷ್ಟು ಕೆಲಸಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀಟಾಗಿ ಮಾಡ್ತಾರೆ. ಅಂದರೆ ಏನಂತಾರೆ, ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ, ದುಡ್ಡು ವೇಸ್ಟ್ ಮಾಡಲ್ಲ. ಸೀನ್ಸು ಅಷ್ಟೇ ನಮ್ಮ ಟೈಮ್ಗೆ ಒಂದೇ ಎಕ್ಸ್ಟ್ರಾ ತೆಗೆದಿಟ್ಕೊಳ್ಳೋಣ ಅನ್ನೋದಾಗಲಿ, ಅಥವಾ ಇದನ್ನ ಇನ್ನೆಲ್ಲಿಗೋ ಯೂಸ್ ಮಾಡ್ತೀನಿ, ಅವೆಲ್ಲ ಏನೂ ಇಲ್ಲ. ಒಂದೇ ಟೇಕಲ್ಲಿ ಸೀನ್ ಆಗೋಯ್ತಾ, ನಾನು ನಮ್ಮ ಶ್ರೀ DOP ಅವ್ರನ್ನ ಕೇಳ್ತಿದ್ದೆ, ಸರ್ ಆಗೋಯ್ತಾ ಇಷ್ಟೇನಾ ಅಂತ. ಸಾಕು ಕೃಷ್ಣ, ನಾನು ಇದು ಮ್ಯೂಸಿಕಲ್ಲಿ ಮಾಡ್ಕೊಂಡ್ಬಿಡ್ತೀನಿ, ಅದ್ರಲ್ಲಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಎಷ್ಟು ಬೇಗ ನಾವು ಶೂಟಿಂಗ್ ಮಾಡ್ತಾ ಇದ್ವಿ ಅಂದರೆ, ಬೆಳಿಗ್ಗೆ 6:30 ನಾವೆಲ್ಲ ಲೊಕೇಶನ್ಗೆ ಬಂದುಬಿಡ್ತಾ ಇದ್ವಿ. 7:30, 8ಗೆಲ್ಲ ಶುರು ಮಾಡಿ ತಿಂಡಿಗಿನ ಮುಂಚೆ ಶಾರ್ಟ್ ಮುಗಿಸ್ತಾ ಇದ್ವಿ. ಸೊ ಸಂಜೆ ಪ್ಯಾಕಪ್ ಆಗೋವರೆಗೂ ಕಂಟಿನ್ಯೂಸ್ ಶೂಟಿಂಗ್, ಎಲ್ಲೂ ಟೈಮ್ ವೇಸ್ಟು ಹರಟೆ ಅವೆಲ್ಲ ಏನೂ ಇಲ್ಲ.
ಹರಟೆ ಪಡಿದ್ ಕಮ್ಮಿ ಆಗಿದ್ರೆ ಹರಟೆ ಮಾಡಿದ ಕಡಿಮೆ, ಕೆಲಸ ಮಾಡಿದ್ದೆ ಜಾಸ್ತಿ. ಸೂಪರ್. ಈಗ ಅಷ್ಟೇ ಒಂದು ಗಾಸಿಪ್ ಓಡಾಡ್ತಾ ಇದೆ ಕೃಷ್ಣ ಸರ್ ಬಗ್ಗೆ, ನೀವೆಲ್ಲ ನೋಡಿರ್ತೀರಾ. ಸೊ ಅವಾಗ ನಿಮ್ಮ ಮನ್ಸಿಗೆ ಏನ್ ಬಂತು, ನೀವ್ ಯಾವ ತರ ರಿಯಾಕ್ಟ್ ಮಾಡ್ಕೊಂಡ್ರಿ ಅನ್ನೋದು? ಅವರ ಮನ್ಸಿಗೆ, ನಾವು ನಮ್ಮ ಮನ್ಸಿಗೆ ಏನೋ ಒಂದು ಸಿ ಒಂದು ಸಿನಿಮಾ ಸಕ್ಸಸ್ ಅಂತ ಆದಾಗ ಇಂಗ್ಲೀಷಲ್ಲಿ ಹೇಳ್ತಾರೆ ಸಕ್ಸಸ್ ಆಸ್ ಅ ಲಾಟ್ ಆಫ್ ಫಾದರ್ಸ್ ಅಂತ. ಸಿನಿಮಾ ಸಕ್ಸಸ್ ಆದಾಗ ನಂದು 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 ಅಂತ ಹೇಳ್ಕೊಳ್ಳೋರು ತುಂಬ ಜನ ಇರ್ತಾರೆ. ಸೊ ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಸಿಚುವೇಶನಲ್ಲಿ ಯಾವುದೋ ಸಿನಿಮಾ ಚೆನ್ನಾಗಿ ಆಗಿದೆ ಅಂದಾಗ ಜನ ಖುಷಿ ಪಡಬೇಕು. ಸೊ ಅದು ಬಿಟ್ಟು ಈ ಥರ ಕಾಂಟ್ರವರ್ಸಿ ಮಾಡೋದಲ್ಲ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ. ನೀವು ಸಿನಿಮಾ ಮಾಡಿ ನೀವು ಕತೆ ಬರೆದಿಟ್ಟಿದ್ರೆ ಅವಾಗ ಇಷ್ಟು ದಿನ ಏನು ಮಾಡ್ತಿದ್ರಿ? ಬೇರೆ ಇದು ಕಾಂಪಿಟೇಟಿವ್ ವರ್ಲ್ಡ್, ಇದು ನೀವು ಬೇರೆಯವ್ರ ಕದಿಯೋವರೆಗೂ ನೀವೇನು ಮಾಡ್ತಾಯಿದ್ರಿ? ಅಷ್ಟೊಂದು ನಿಮ್ದು ಇದಿತ್ತು ಅಂದರೆ ನೀವು ಬೇಗ ಶುರು ಮಾಡಬೇಕಾಗಿತ್ತು. ಇವ್ರು ಮಾಡಿದ್ದಾರೆ ಅಂದ ತಕ್ಷಣ ನಂದು ನಂದು ಅಂದ್ಕೊಂಡು ಅವ್ರ ಕತೆ ಹೇಳಿದ್ರಲ್ಲ ಅವರಿಗೆ. ಅದು ಎಲ್ಲರೂ ಹಂಗೆ ಹೇಳ್ತಾರೆ. ಅದನ್ನ ನಿಜ ಹೇಳಕ್ ನಾವು ಇಲ್ಲ, ಯಾರೂ ಇಲ್ಲ. ಸೊ ಕೃಷ್ಣ ಆ್ಯಂಡ್ ಮಿಲನ ಅವ್ರಿಗೆ ಗೊತ್ತು ಅವ್ರಿಗೆ ವಾಟ್ ದೇ ಆರ್ ಡೂಯಿಂಗ್. ಸೊ ಅವ್ರ ಸಿಚುವೇಶನ್ ಪಾಪ ಅವ್ರಿಗೆ ಗೊತ್ತಿರುತ್ತೆ. ಇಂಥ ಹಿಟ್ ಆಗಿದೆ ಸಿನಿಮಾ, ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಅದ್ರ ಮೇಲೆ ಈ ಥರ ಹೇಳಿದಾಗ ಪಾಪ ಅವ್ರಿಗೆ ಎಷ್ಟು ಹರ್ಟ್ ಆಗಿರುತ್ತೆ ಅಂತ ಗೊತ್ತು. ಬಿಕಾಸ್ ನಾವು ನೋಡಿದ್ದೀವಿ ಅವ್ರ ಹಾರ್ಡ್ ವರ್ಕ್ ಎಷ್ಟಿದೆ ಅಂತ. ಗಂಡ ಹೆಂಡತಿ ಒಂದು ದಿನಾನೂ ಟೈಮ್ ವೇಸ್ಟ್ ಮಾಡಿದೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಬರ್ತಾ ಇರುತ್ತೆ. ಬಟ್ ಐ ಥಿಂಕ್ ಅವರಿಬ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನೋಡೋಣ ಏನಾಗುತ್ತೆ. ಎಲ್ಲ ಸಿನಿಮಾ ಆದ್ಮೇಲೆ ಒಂದು ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ನಿಮಗೆ ಇಷ್ಟವಾದಂಥ ಕಾಮೆಂಟ್ಸ್ ಯಾವುದು ಅಂತ? ಈಗ ತುಂಬಾ ಜನ ಬಾಯ್ಸು ಟೀಚರ್ ಅಮ್ಮಗೆ ಫ್ಯಾನ್ ಆಗಿರ್ತಾರೆ. ಅವ್ರು ಯಾವ್ದಾದ್ರು ತರಲೆ ಪುಟ್ಟ ಮೆಸೇಜ್ ಮಾಡಿರ್ತಾರೆ. ಯಾವ ವಿಚಾರ ನಿಮಗೆ ತುಂಬಾ ನೆನಪಿದೆ, ಫನ್ ಆಗಿದೆ ಅನ್ನೋದು? ಮೆಸೇಜಸ್ತು ತುಂಬ ಬರ್ತಾ ಇರುತ್ತೆ. ಒಂದು ಮೀಮ್ ನಂಗೆ ಜ್ಞಾಪಕ ಇರೋದು, ಮೈ ಡಾಟರ್ ಅಥವಾ ಸನ್ ಒಂದು ಮಗು ಫೋಟೋ ಹಾಕ್ಬಿಟ್ಟು ಹರ್ ಟೀಚರ್ ಅಂತ ನಂದು ಹಾಕಿದ್ದಾರೆ. ಕೆಳಗಡೆ ಅವ್ರದ್ದು ಫೋಟೋ ಲೈಕ್ ವಯಸ್ಸಾಗಿರೋರ್ ಫೋಟೋ ಹಾಕ್ಬಿಟ್ಟು ಅವ್ರ ಟೀಚರ್ಗೆ ಆ ಮಾರಿಮುತ್ತು ಫೋಟೋ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಫುಲ್ ಟ್ರೆಂಡಿಂಗಲ್ಲಿದೆ. ಆಮೇಲೆ ಕೃಷ್ಣ ಅವರು ಕಾಸ್ಟ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು, ಸೊ ಫುಲ್ ಒಂದೊಂದು ಡ್ರಾಪ್ ಹಾಕಿ ಕೆಮಿಸ್ಟ್ರಿ ಲ್ಯಾಬಲ್ಲಿ ಮಾಡ್ತಾರಲ್ಲ, ಸೊ ಆ ಥರ ಮಾಡ್ತಾ ಇರೋದು ಮೀಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಹುಡುಗರು ನನ್ನ ಹುಡುಗಿ ಹಿಂಗಿರ್ಬೇಕು ಅಂತ ನೀವೇನಾದ್ರೂ ಅವ್ರಿಗೆ ಅಡ್ವೈಸ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಅನ್ನೋ? ನೋಡೋದು ಕಣ್ಣು ಹುಡುಗರು ಏನಂತಾರೆ ಬ್ಯೂಟಿ ಅಥವಾ ಏನಂತಾರ ಅದು ಅವ್ರವ್ರ ಕಣ್ಣಲ್ಲಿರುತ್ತೆ. ಸೊ ನಿಮ್ಗೆ ಯಾವ ಹುಡುಗಿ ಇಷ್ಟ ಆಗುತ್ತೋ ನಿಮ್ಮ ಕಣ್ಣಿಗೆ ಎಲ್ಲರೂ ಚೆನ್ನಾಗೇ ಇರಬೇಕು ಅಥವಾ ಎಲ್ಲ ಹಿಂಗೆ ಇರ್ಬೇಕಂತ ಇರಲ್ಲ. ಮನಸ್ಸು ಕೂಡ ಇಂಪಾರ್ಟೆಂಟು. ಸೊ ಹುಡುಗರಿಗೆ ಯಾರು ಸೆಟ್ ಆಗ್ತಾರೆ, ನಿಮ್ಗೆ ಎಷ್ಟು ಪ್ರೀತಿ ಸಿಗುತ್ತೋ ಅಂಥ ಹುಡುಗಿರನ್ನ ನೋಡ್ಕೊಂಡು ಮದುವೆ ಆಗಿ ಲೈಫ್ ಈಸಿ ಇರುತ್ತೆ. ಟೀಚರ್ ಅಮ್ಮನಿಗೆ ಈ ಸಿನಿಮಾ ಮಾಡಿದ್ಮೇಲೆ ಎಷ್ಟು ಆಪರ್ಚುನಿಟಿಗಳು ಬಂದಿದೆ ಅನ್ನುವಂಥದ್ದು? ಅಂದರೆ ಕಾಲ್ಸ್ಗಳು ಬರ್ತಾ ಇದೆ, ಯಾಕಂದರೆ ಇವಾಗ ತಾನೇ ರಿಲೀಸ್ ಆಗಿರೋದು. ಸೊ ಜನ ಕಾಲ್ ಮಾಡ್ತಾ ಇದ್ರೆ ಸೆಲೆಕ್ಟ್ ಮಾಡಿ ಮಾಡೋಣ ಅಂತ. ಅಲ್ಲ, ಹೇರ್ಗೆ ಏನು ಆಗ್ತದೆ, ಯಾವ ಶಾಂಪು ಹಾಕ್ತೀರಾ ಅಂತ? ಹುಡುಗಿರಿಗೆ ಕೆಲವರಿಗೆ ಗುಂಗುರು ಕೂಲ್ ತುಂಬಾ ಇಷ್ಟ ಇರುತ್ತೆ. ಸೊ ಈ ರೇಂಜಿಗೆ ಮೇಂಟೈನ್ ಮಾಡಿದಿರಲ್ಲ ಹೇಗೆ ಅಂತ? ನಾನು ಆ್ಯಕ್ಚುಲಿ ಕಾಲೇಜಲ್ಲಿ ಇದ್ದಾಗ ಬರೀ ಸ್ಟ್ರೈಟ್ನಿಂಗ್ ಮಾಡಿ 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 ಇಡ್ತಾ ಇದ್ದು. ನಂಗೆ ಇದು ಮೇಂಟೈನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮ ಹೇರ್ ಸ್ಟೈಲಿಸ್ಟಿಂದ ಹಿಡಿದು ಎಲ್ಲರನ್ನೂ ಇದು ಮಾಡಿ ಇವಾಗ ಮಾಡೋದು ಕಲ್ತ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇವಾಗ ಸ್ಟ್ರೈಟ್ನಿಂಗ್ ಮಾಡಿದ್ರು ಬೋರ್ ಆಗೋಗಿರುತ್ತೆ ಒಂದೊಂದ್ಸತಿ. ಹಿಂಗೇನೆ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋದ್ರೂ ನೀವು ಯಾಕೆ ಹಿಂಗೆ ಬಂದಿದ್ದೀರಾ ಅಂತ ಕಂಡೇ ಹಿಡಿಯಲ್ಲ ಜನ. ಇದು ಚೆನ್ನಾಗಿ ಕಾಣಲ್ಲ ನಿಮಗೆ ಅಂತ. ಹಿಂಗೆ ಈಗ ಯಾವ ಸಿನಿಮಾಲ್ ಕೇಳಿದ್ರು ಹಿಂಗೆ ನ್ಯಾಚುರಲ್ ಕರ್ಲಿ ಹೇರ್ ಅಂತ ತಕ್ಷಣ ನನಗೆ ಫೋನ್ ಬರೋದು. ಸೊ ಇಷ್ಟ ಆಗಿತ್ತು ಟೀಚರ್ ಅಮ್ಮನ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಪೂಜಾ ಗ್ರೂಪ, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.